ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಾಲ್ಮೀಕಿ ನಿಗಮದ 100 ಕೋಟಿ ಅಕ್ರಮದ ಕಾವು ವಿಧಾನಸೌಧದ ಅಂಗಳದಲ್ಲಿ ಕಿಚ್ಚೆಬ್ಬಿಸಿದೆ. ಕಳೆದ 4 ದಿನಗಳಿಂದ ಉಭಯ ಸದನಗಳಲ್ಲಿ ಕಲಾಪ ಸರಿಯಾಗಿ ನಡೆದೇ ಇಲ್ಲ. ನಾಗೇಂದ್ರ ರಿಸೈನ್ ಅನ್ನೋ ಒಂದೇ ಒಂದು ಡಿಮ್ಯಾಂಡ್ ಇಡೀ ಸದನವನ್ನೇ ನುಂಗುಹಾಕಿದೆ. ಜನಪ್ರತಿನಿಧಿಗಳ ಈ ಜಿದ್ದಾಜಿದ್ದಿಗೆ ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗ್ತಿದೆ. ವಿಧಾನಸೌಧದಲ್ಲಿ ನಡೆದ ಆ ಕಂಪ್ಲೀಟ್ ಹೈಡ್ರಾಮಾ ಇಲ್ಲಿದೆ ನೋಡಿ. ಸಚಿವ ನಾಗೇಂದ್ರ ರಿಸೈನ್ಗೆ 4ನೇ ದಿನವೂ ಮುಂದುವರೆದ ಪಟ್ಟು. ರಾಜೀನಾಮೆ ಬಡಿದಾಟ, ಉಭಯ ಸದನಗಳಲ್ಲೂ ಕೋಲಾಹಲ. ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ದಿನದಿಂದ ವಿಪಕ್ಷಗಳಿಂದ ಒಂದೇ ಕೂಗು, ಒಂದೇ ಜಪ. ಅದುವೇ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅನ್ನೋದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬರೋಬ್ಬರಿ 187 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಈಗ ಡಿಕೆಶಿ ಸರ್ಕಾರದ ನಿದ್ದೆಗೆಡಿಸಿದೆ. ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವವರೆಗೂ ಕಲಾಪ ನಡೆಯಲು ಬಿಡಲ್ಲವೆಂದು ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಹಠಕ್ಕೆ ಬಿದ್ದು ಹೋರಾಟ ನಡೆಸುತ್ತಿದ್ದಾರೆ. ಇದರ ಪರಿಣಾಮ 4ನೇ ದಿನವೂ ಪ್ರಶ್ನೋತ್ತರ ಕಲಾಪ ಸೇರಿದಂತೆ ಯಾವುದೇ ಮಹತ್ವದ ಚರ್ಚೆಗಳು ನಡೆಯದೆ ಕಲಾಪ ಸಂಪೂರ್ಣ ವ್ಯರ್ಥವಾಗಿದೆ. ವಿಪಕ್ಷಗಳು ಧರಣಿ ನಡೆಸುತ್ತಾ ಸಭೆಯಲ್ಲಿ ತೀವ್ರ ಗದ್ದಲ ಎಬ್ಬಿಸಿದಾಗ ಆಕ್ರೋಶಗೊಂಡ ಸಚಿವ ಶಿವಲಿಂಗೇಗೌಡ ಅವರು ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಸದನದಲ್ಲಿ ಈ ರೀತಿಯ ರಾಜಕೀಯ ದೊಂಬರಾಟ ಬಿಡಿ ಎಂದು ತೀವ್ರ ಆಕ್ಷೇಪಾರ್ಹ ಪದ ಬಳಸಿ ಗುಡುಗಿದ ಸಚಿವರ ರೋಷಾವೇಶಕ್ಕೆ ಇಡೀ ಸದನವೇ ಕ್ಷಣಕಾಲ ದಿಗ್ಭ್ರಮೆಗೊಂಡಿದೆ. ಸಭೆಯನ್ನ 15 ನಿಮಿಷ ಮುಂದೂಡಿ ಇನ್ನು ಸರ್ಕಾರ ಚರ್ಚೆಗೆ ಸಿದ್ಧ ಎಂದರು. ಮೊದಲು ರಾಜೀನಾಮೆ, ಆಮೇಲಷ್ಟೇ ಚರ್ಚೆ ಎಂದು ವಿಪಕ್ಷಗಳು ಪಟ್ಟು ಸಡಿಲಿಸಿಲ್ಲ. ಇತ್ತ ವಿಧಾನ ಪರಿಷತ್ನಲ್ಲಂತೂ ಮೈತ್ರಿ ನಾಯಕರು ವಿಭಿನ್ನ ಹಾದಿ ತುಳಿದಿದ್ರು. ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಕೌನ್ಸಿಲ್ನಲ್ಲಿ ಜಾನಪದ ಶೈಲಿಯಲ್ಲಿ ಹಾಡು ಹಾಡುವ ಮೂಲಕ ವಿಪಕ್ಷ ಶಾಸಕರು ಸರ್ಕಾರದ ಕಾಲೆಳೆದಿದ್ದಾರೆ. ಇದರ ಪರಿಣಾಮ ಸದನವನ್ನ ಪದೇ ಪದೇ ಮುಂದೂಡುವ ಸ್ಥಿತಿ ಕಂಡುಬಂದಿದೆ. ಸಭಾಪತಿಗಳೇ, ಮಾನ್ಯ ಸದಸ್ಯರ ಕಳಕಳಿ ನನಗೆ ಅರ್ಥ ಆಗ್ತಾ ಇದೆ. ರಾಜಕೀಯ ನಾಯಕರ ಈ ಆರೋಪ ಪ್ರತ್ಯಾರೋಪ ಜಿದ್ದಾಜಿದ್ದಿನ ನಡುವೆ ಬಲಿಯಾಗ್ತಿರುವುದು ಮಾತ್ರ ಕಲಾಪ. ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ಖರ್ಚು ಮಾಡಿ ನಡೆಸಲಾಗುವ ಈ ಸದನದಲ್ಲಿ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗದೆ ದಿನಪೂರ್ತಿ ಗದ್ದಲದಲ್ಲೇ ಮುಳುಗಿ ಹೋಗ್ತಿರುವುದು ನಿಜಕ್ಕೂ ದುರಂತ. ಸದ್ಯಕ್ಕಂತೂ ಉಭಯ ನಾಯಕರ ಜಗಳ ಶಮನವಾಗುವಂತೆ ಕಾಣಿಸ್ತಿಲ್ಲ. ವಿಪಕ್ಷಗಳ ಹಠಕ್ಕೆ ಸರ್ಕಾರ ಬಗ್ಗುತ್ತಾ ಅಥವಾ ಕಲಾಪ ಹೀಗೆಯೇ ಗದ್ದಲದಲ್ಲೇ ಅಂತ್ಯವಾಗುತ್ತಾ ಕಾದು ನೋಡಬೇಕಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.